ಸ್ವಾಮಿ ನಮಗ ಮಹಿಮೆ ಉಂಡಾಗ್ಲಿ. ನಂಗೆ ತೊಡಂದು ದೇವ್ರನ ವಾರ್ತೆ ನಂಗೆ ಧ್ಯಾನ ಮಾಡಿದ್ದೋ ಆ ಧ್ಯಾನದೊಗೆ 106 ಸಂಗೀತ ಧ್ಯಾನದೊಗೆ ಅದನ್ನ தொடர்ச்சியாய் ಬಪ್ಪನಿಗ உடன்படிக்கையை பத்தி நாங்க ನೋಡಿದೋ. ಈ ಉಡನ್ಪಡಿಕೆ ಪತಿ ಈ ಕಾಲಘಟ್ಟದೊಗ ನಂಗೆ ಅರುವುದು ಅಪ್ಪುರ ಮುಖ್ಯ. ಉಡನ್ಪಡಿಕೆ ಆಯ್ತೆಂಬುದು ಏನಾತೆಂಬುದನ್ನ ಅರಿಯಾದಂಗೆ ಇಂದು ಅನೇಕ ಕ್ರಿಸ್ತವ ಮಕ್ಕ ಬಂದು ಅವಕ್ಕೆ ಬದುಕಿನಿದ್ದಾರೆ. ಉಡನ್ಪಡಿಕೆಗ ನಂಗೆ ಅಪ್ಪುರ ಮುಖ್ಯತ್ವ ಕೊಡೋದು. ಆ ಉಡನ್ಪಡಿಕೆಯ ಇಂದು ನಂಗೆ நிறைய ಜಾಮನೋಗೆ ಉಡನ್ಪಡಿಕೆಯೆಂದು ಏನಂದೇ ಅರಿಯಾದಂಗೆ ನಂಗೇನು ಮಾಡಿದ್ದೋ ತಂದಲೆ ನಂಗೆ ಬದುಕಿನಿದ್ದೋ. ಅದು ಮಾತ್ರ ಅಲ್ಲ, ಸ್ವಾಮಿ ಉಡನ್ಪಡಿಕೆಯ நிறைய ಅಡಿಯೋಗ ನಂಗೆ ಬ್ರೇಕ್ ಮಾಡಿನಿದ್ದೋ. ಅದು ಏನಾತೆಂಬುದನ್ನ ಅರುವುದು ತೆಂಬುದಾಯ್ತಾ ನಾ ಏರ್ಕನವೇ 2 ಜನಗ ಮುಂದಾಡು ಹೇಗಿದ ಅದೇ ಡಿವೋಷನ ತಿರುಗಿ ನಿಂಗ ನೆನ್ನೇನ್ ಜನದೋಗ ನಾ ಕೇಗಿಸಿದೆ. ಏನಾತಂದಲೆ ಆ ಮಾತುನ ಅರ್ಥವ ನಂಗೆ ಆಳವಾಯಿ ನಂಗೆ ಅರುವುದು. ಉಡನ್ಪಡಿಕೆ ತೆಂಬುದು ಏನ, ಆ ಉಡನ್ಪಡಿಕೆ ನಂಗೆ ಏಕ ಬ್ರೇಕ್ ಮಾಡಿಕೊಡೋದು, ಅದನ್ನ ಬ್ರೇಕ್ ಮಾಡ್ಲೆ ಏನು ನಡೆದ್ರ ನಂಗೆ ಏ ವಗೆಯೋಗೆ ದೇವ್ರನ್ನ ಉಡನ್ಪಡಿಕೆ ನಂಗೆ ಓಡುತ್ತುನಿದ್ದೋ ಅತ್ತೆಂಬುದನ್ನ ಕುರಿತು ನಂಗೆ ಡೀಟೇಲ್ಡ ನಂಗೆ ನೋಡವನು. ಏರ್ಕನವೇ 2 ಕಾರ್ಯವೂ ನಂಗೆ ನೋಡಿದೋ. ಏನಾತಂದಲೆ ದೇವ್ರನ್ನ ಸಾರೆ ಗವ ಮಾಡಿ ಒಂದೊಂದು ಜನವು ದೇವ್ರನ್ನ ಕಟ್ಲೆಯ ಫಾಲೋ ಮಾಡೋದು. ಸೋಮಿಯ ಗವ ಮಾಡುವವಾಗ 1000 ತಲೆಮುರೆಗ ದೇವ್ರನ್ನ ಎರಕ ಬಂದ್ರ ಅಂತಂದೇಗಿ ನಂಗೆ ನೋಡಿದೋ. அதே டைம்னோಗೆ ದೇವ್ರನ್ನ ಗವ ಮಾಡಾದಂಗೆ உடன்படிக்கைய மீறுவவுக்குக 3ஆம் 4ஆம் தலைமுறை மட்டும் அக்கிரமத்தை விசாரிக்கிறவராயிருக்கிறார் ಎಂದು ನಂಗೆ ನೋಡಿದೋ. ಆಗ ನಂಗೆ ದೇವ್ರನ್ನ ಗವ ಏಪ್ಟಿ ದೊಡ್ಡದೋ, ಅದಾವುದು ಸೋಮಿಯ ದಂಡನೆ ಅಪ್ಪರ ಕುನ್ನ ಕಾಲಕಟ್ಟಗತ್ತ ಅಲ್ಲ ದೇವ್ರನ್ನ ಬ್ಲೆಸ್ಸಿಂಗ್ ಬಂದು 1000 ತಲೆಮುರೆಗಾತಂದೆ ನೋಡಿದೋ. ಅದು ಮಾತ್ರ ಅಲ್ಲ, ಎರಡಾவது ದೇವ್ರನ್ನ ಉಡನ್ಪಡಿಕೆ ಪತಿ ನಂಗೆ ನೋಡೋನಾಗ ನಂಗೆ ನೋಡಿದೋ. ಏನಾತಂದ್ರೆ அதாவது ದೇವ್ರನ್ನು ಕೂಡ ನಂಗ ಉಡನ್ಪಡಿಕೆ ಮಾಡಿದ ಮೇಲೆ எத்தபெக்காலே நாங்க நடையாக்கோ அத்தெம்பது அர்த்தம் அல்ல. கர்த்தருடைய நாமத்தை உன் தேவனாகிய கர்த்தருடைய நாமத்தை வீணிலே வழங்காதிருப்பாயாக. ಅರ್ಥದಲ್ಲ ಅರ್ಥ ಏನಾಂದಲೆ ದೇವರು ನಂಗ ಕೂಡ ಒಂದು ಉಡನ್ಪಡಿಕೆ ಮಾಡಿದನೆ. ಆಗ ದೇವ್ರಿಗೂ ನಂಗಗೂ ಒಂದು ನಟ್ಟ ಅಡದೆ ಆ ನಟ್ಟ ತವರಾನ ಜೋಲಿಗೆ ನೀ ಏನ್ ಮಾಡಬೇಡ, ದೇವ್ರನ್ನ ಹೆಸರ ಒಳ್ಳೆದದಗ ನೀ ಉಪಯೋಗ ಮಾಡಬೇಡ ಅಂತಂದೇಗಿ 2 ಕಾರ್ಯವು ನಂಗೆ ಧ್ಯಾನ ಮಾಡಿದೋ. 3ஆவதாಗಿ ದೇವ್ರನ್ನ ಉಡನ್ಪಡಿಕೆಯೋಗೆ ದೇವ್ರನ್ನ ತಂದಿವ ಕಟ್ಟಳೆ ಏನ ಏರ್ಕನವೇ ನಿಂಗೆ ಹೇಗಿದೆ ಉಪಾಗಮಂ 4:13 ದೇವ್ರನ್ನ ಉಡನ್ಪಡಿಕೆಗೋ ಆದ ಕಟ್ಟಳೆಗೋ ಅಂತಂದೇಗಿ ಆ ಮಾತ ಕುರಿತು ನಂಗೆ ನೋಡಿದೋ. ಆಗ ದೇವ್ರನ್ನ ಉಡನ್ಪಡಿಕೆ ಎಂಬುದು ಏನಂದ್ರೆ ಸ್ವಾಮಿ ತಂದಿವ ಆ 10 ಕಟ್ಟಳತ ದೇವ್ರನ್ನ ಉಡನ್ಪಡಿಕೆ. ಆಗ 3ஆவது ಉಡನ್ಪಡಿಕೆ ದೇವ್ರು ಏನು ಮಾಡಿತು ಅಂತಂದ್ರೆ ಸ್ವಾಮಿಯ ಮಾತು ಹೇಗಿರ ಯಾತ್ರಾಗಮಂ 20ஆவது அதிகாரதோಗೆ 8ஆவது மாத்து ಹೇಗಿರ ஓய்வு நாளை பரிசுத்தமாய் ஆசரிக்க நினைப்பாயாக. 6 நாளும் நீ வேலை செய்து உன் கிரியைகளை எல்லாம் நடப்பிப்பாயாக. 7ஆம் நாளோ உன் தேவனாகிய கர்த்தருடைய ஓய்வு நாள். அதிலே நீயானாலும் உன் குமாரனானாலும் உன் குமாரத்தியானாலும் உன் வேலைக்காரனானாலும் உன் வேலைக்காரியானாலும் உன் மிருக ஜீவனானாலும் உன் வாசல்களில் ஓடுகிற அந்நியனானாலும் யாதொரு வேலையும் செய்ய வேண்டாம். ನೋಡಿವಿ ಕಟ್ಟಲೆ ಅப்புற தெளிவாಗಿ ಆಡದೆ நிறைய ಜಾಮನೋಗ ನಂಗೆ ಏನು ಮಾಡೋತಂದ್ರೆ ಬಂದು புதிய ஏற்பாடுனோಗಿ ತಮಕ ಕಟ್ಟಲೆ ಇಲ್ಲ, ಅದೆಲ್ಲ பழைய ஏற்பாடுನ ಕಟ್ಟಲೆ ಅತ್ತೆಂದೇಗಿ ನಂಗೆ ನೆಂಚಿನೋ. ಅಲ್ಲ ಸೋಮಿಯ ಮಾತು ಹೇಗಿರ ಏನಂದ್ರೆ அதாவது ದೇವರು நிறைய ಅಡಿಯೋಗ ಸೋಮಿ ಹೇಗಿನ ಬಪ್ಪನೆಗ பழைய ஏற்பாட்டின காரியவு ಹೊಸ ஏற்பாட்டின காரியவு தேவர் ಏನ್ பண்ணಂದ್ರೆ அவைகளையும் செய்ய வேண்டும் இவைகளையும் விடாதிருக்க வேண்டும் ಎಂದೇಗಿ ಶಿಷ್ಯರಿಗೋಗು ಪರಿಸೆಯರ್ ವೇದ ಪಾರಗರಿಗೋಗ ಹೇಗಿದೆ ಅದನ್ನ ನಂಗೆ ನೋಡ್ನೋ. ಆಗ இந்த சோமி ನಂಗೆ கூட ஆடுவ மாத்து ಏನಾತಂದ್ರೆ உன் தேவனாகிய கர்த்தருடைய நாமத்தை வீணிலே வழங்காதிருப்பாயாக ಎಂಬುದನ್ನ ನಂಗೆ ನೋಡಿದೋ. ಒಳ್ಳೆದಗ ನೀವು ಉಪಯೋಗ ಮಾಡಬೇಡ ಅಂತಂದದನ್ನ ನಂಗೆ ನೋಡಿದೋ. அடுத்தದಾಗಿ ಈಗ 3ಆவது ಸೋಮಿ ಹೇಗಿನ ಓಯ್ವು ನಾள் ಅತ್ತಂದೇಗಿ ದೇವ್ರು ಏನ್ ಮಾಡಿದಾನೆ ಅಂದ್ರೆ ದೇವ್ರು ಬೀತದನೆ. ಆ ಓಯ್ವು ನಾಳ ನೀ ಏನು ಮಾಡೋದು ಅಂದ್ರೆ ಸರಿಯಾಗಿ ಅನುಸರಿಸೋದು. ಬೈಬಲ್ ಮಾತದಾಗ தெளிவா ಬರೆದಿರ್ತದೆ. ಏನಂದು ಬರೆದಿರ್ತದೆ ಅಂದ್ರೆ ஓய்வு நாளை பரிசுத்தமாய் ஆசரிக்க நினைப்பாயாக. ಫಸ್ಟ್ ನಂಗೆ ಏನು ಮಾಡೋದು ಅಂತಂದ್ರೆ ಓಯ್ವು ನಾಳ್ ಅತ್ತೆಂಬುದನ್ನ ಸಂಡೇ ನಂಗೆ ದೇವ್ರಿಗಾಗಿ ಕೊಡುವ ಜನ ಆ ಸಂಡೇ ಸರ್ವಿಸ್ ನಂಗೆ ಏನ್ ಮಾಡಕೊಡೋದು ಅಂದ್ರೆ ಮಿಸ್ ಮಾಡಕೊಡೋದು. சோமிய மாத்தேகிற அதை பரிசுத்தமாய் ஆசரிக்க நினைப்பாயாக. ಫಸ್ಟು ನಂಗೆ ಇರುದಿದೋಗ ನಂಗೆ ಏನವ ನೆಂಚಿನವೋ ನಂಗೆ ನೆಂಚಿದಂಗத்தான் ನಂಗೆ ಬದುಕಿನೋ. ஏக்கಂದ್ರೆ பைபிள் மாத்தேகிற ஒரு மனுஷனுடைய இருதயத்தின் நினைவு எப்படி இருக்கிறதோ அப்படியே அவன் இருக்கிறான். ಈಗ சில ಮನುಷ್ಯರನ್ನ ಕ್ಯಾರೆಕ್ಟರ್ ನೋಡೋಣಗ ಅವಕ್ರ ಲೈಫ್ ಸ್ಟೈಲ್ ನೋಡೋಣಗ ನಂಗೆ ಅರಿದು ಬಿಡೋಕು ಅವಕ್ರ ಎಣ್ಣங்கள் ಮಾಕತಾ
ಅವಕರ ವಾಯ್ಕೆಟ್ರ ಇಂದು ನಂಗ ಒಳ್ಳೆಯ ಕಾರ್ಯವ ಯೋಚನೆ ಮಾಡೋನಗ ನಂಗೆ ಇರುದಿಯದೋಗ ಒಳ್ಳಿತನ ಮಾಡೋದು ಹೇಗಿ ನಂಗೆ ಯೋಚನೆ ಮಾಡಿ ಅದನ್ನ ಮಾಡೋನಗ ನಂಗೆ ಏನು ಮಾಡೋ ಅಂದ್ರೆ ನಡಮುರೆಗ ಅದನ್ನ ಎತ್ತಿನ ಮಾಡೋ நிறைய விஷயವ ಬಂದು ಈಗ ಒಂದು ಮನೆ ಕಟ್ಟೋನು ಮುಂದಾಡು ಒಂದು ಬ್ಲೂ ಪ್ರಿಂಟ್ ಒಂದು ಮ್ಯಾಪ್ ಹಾಕಿಯಾರ ಅವಗ ಆ ಬ್ಲೂ ಪ್ರಿಂಟ್ ಹಾಕಿಟ್ಟುತ್ತ ಇಂಜಿನಿಯರ್ ಏನು ಮಾಡನ ಆ ಆ ಮ್ಯಾಪ್ ಬೀತು ಅದನ್ನೋಗೆ ಏನೇನ ಐಡಿಯಾಸ್ ಬೀತನಿಯೋ ಅದನ್ನ ಪಡಿತ ಏನು ಮಾಡನ ತನ್ನ ಮನಸ್ಸಿಗೆ ಹೋಗಿ ಒಂದು ಬ್ಲೂ ಪ್ರಿಂಟ್ ಅಟ್ರ அது மாக்கத்தான் இன்ஜினியர் ಏನ್ ಮಾಡಾತಂದ್ಲ ಮನೆಯ ಕಟ್ಸಿನ ಅದೇ ಮಾಕತ್ತ ನಂಗ ಲೈಫ್ನೋಗೆ ನಂಗ ಮನ್ಸಿಗೋಗ ನಂಗೆ ಏನು ಯೋಚನೆ ಮಾಡನವೋ ಅದನ್ನತ್ತ ನಂಗ ಲೈಫ್ಗೆ ನಂಗೆ ಅಪ್ಲೈ ಮಾಡನು அதனந்த சோமியைனா ஃபர்ஸ்ட் நீ எண்ணங்கள் தொகை என்ன பண்ணுறது வந்துல ஓய்வு நாளை பரிசுத்தமாக ஆசரிக்க நினைப்பாயாக ತಂದಾಡದ ಫಸ್ಟ್ ನೆಂಚೋದು ದೇವರು ನನಗೆ ಈತ ಒಂದು ಕಟ್ಲೆ ತಂದನೆ ಇದು ದೇವರು ಎನ ಕೂಡ ಮಾಡಿದ ಉಡன்பಡಿಕೆ ಈ உடன்படிக்கையோக ಫಸ್ಟ್ ಕಾರ್ಯ ಏನಂದ್ರೆ ದೇವರು அதாவது ಈ உடன்படிக்கையோக ಮೂರவது ಕಾರ್ಯ ಈ ದೇವರು ಈ உடன்படிக்கையோக ಒಂದು ಕಾರ್ಯ 10 உடன்படிக்கையோக ಕಟ್ಟಳೆಯೋಗ முதல் இதுவும் ಒಂದು ಕಟ್ಟಲೆ ಇದು ಏನಂದ್ರೆ ನಾ ದೇವ್ರನ್ನ ಕಾರ್ಯದೋಗೆ ನಾ ಪರಿಶುದ್ಧವಾಗಿ ದೇವ್ರನ್ನ ಜನವನ್ನ ಅನುಸರಿಸೋದು ಒಂದು ವೇಳೆ நான் அதனை அனுசரிச்சாதாய்ப்புல தேவர்ன கட்டளையா நான் பிரேக் பண்ணேன் அதாவது தேவர்ன கட்டளைய பிரேக் பண்ணேன் விட உடன்படிக்கைய நாங்க ಮೂರ್ತನೋ ಹಾಗೆ ಇಂದು ನಂಗೆ ಏಸ ಆವಿಕುರಿಯ ಮಕ್ಕ ನಂಗೆ ದೇವ್ರನ ಮಕ್ಕ ಅಂತ ಏಟು ಇಂದು ಏಸಗ ನಂಗೆ ಬದುಕದೋಗ ಸಂಡೇ ಸರ್ವಿಸ್ ನಂಗೆ ಮಿಸ್ ಮಾಡನೋ ಆದಿವಾರ ಜನದೋಗುತ್ತಾ ಊರಪಟ್ಟ ಗೆಲ್ಚವ ನಂಗೆ ಗೀದನೋ ದೇವ್ರಿಗ முதலீட ಕೊಡೋದಿಲ್ಲ ಆಗ ದಾರಾಳಿ ಕೇತಲ சில பேர் ஏகியாரா ஏக்கக்கா ಇಂದು நீ சர்ச்சுக்கு பப்பில இருந்தல ಇಂದು ನಾನು ನಟ್ಟೋ ಇಟ್ಟೆ ಹಿಂದೆ ಏನು ಸೊಂದಕಾರ ಫಂಕ್ಷನು ಇಂದು ನಾ ಬಂದು ಏನ್ ಮಾಡಿದೆ ಇಂದು ನಾ ಮುಖ್ಯವಾದ ಕಾರ್ಯ ನನಗೆ ಜೋಲಿ ಅಟ್ಟಾಂದ ಇಟ್ಟು ನಾ ಬೇರೆ ಎಡೆಗೆ ಹೋಯ್ತೆ ಅಲ್ಲದೆ ನಾ ಬಂದು ಮನೆಯ ಗೆಲ್ಚೆಟ್ಟಂದು ಮನೆ ಗೆಲ್ಚ ಇನ್ನು ಸಿಲ ಪೇರು ಹೀಗ್ಯಾರ ಮನೆಯೋಗೆ ಗೆಲ್ಚೆಟ್ಟಂದು ಮನೆ ಗೆಲ್ಚ ಮಾಡಿದೆ ಎಂದು ಹೇಗೆ ಹೋಗಿದ್ದಾರೆ ಇನ್ನು ಸಿಲ ಪೇರು ಮನೆಯೋಗೆ எங்க ஒருகிட்டியோ எங்க ஒருக்குது ஆதிவாரம் ஒருக்குது எப்புதுக்கு லேட் ஆயிட்டு அதனால எங்க சர்ச்சுக்கு ಹೋಗಿಲ್ಲ ಹಾಗೆ ಇತವೋಕ ಕೂಡ ದೇವ್ರ ಎತ್ತೆ ದೇವ್ರ ಉಡன்பಡಿಕೆ ಕಂಟಿನ್ಯೂ ಮಾಡೋದು ಮುಡಿದರ ನೋಡಿವಿ ಆಗ ಉಡன்பಡಿಕೆ ಎಂಬುದು ಅಪ್ರ ಬಲವಾದದು ನಾ ಹೇಗಿದೆ ನಿಂಗಗ ಉಡன்பಡಿಕೆ ಎಲ್ಲಿ ಅಡದಿಯೋ ಅಲ್ಲಿ ಪಾದುಗಾಪು ಅಡದೆ ಅಂತಂದು ಹೇಗೆ ನಂಗೆ ನೋಡಿದೋ ಆಗ ಯಾಕೋಬು ಲಾಭನ್ ಕೂಡ ಉಡன்பಡಿಕೆ ಮಾಡಿತು ಆಬ್ರಗಾಮ್ನು ಕೂಡ ಈಸಾಕನು ಕೂಡ ಆ ಅಭಿಮಲೇಖ ರಾಜ ಉಡன்பಡಿಕೆ ಮಾಡಿತ್ತು ಒಂದು ಆ ಉಡன்பಡಿಕೆ ಪತ್ತಿ ನಂಗೆ ನೋಡಿದೋ ಆ ಉಡன்பಡಿಕೆಗೆ ಒಂದು ಬಲ ಅಡದ ಒಂದು ಸ್ಟ್ರೆಂತ್ ಅಡದೆ ಆಗ ಉಡன்பಡಿಕೆ ಮಾಡಿಲ್ಲ ಅದನ್ನ நீங்க ஒடுத்துப்ல ಅದನ್ನೋಗ ಬಲ ಹೋಯ್ಟ್ರ ಬಲ ಇಲ್ಲ ಆಗ ದಾರ ಎಲ್ಲ ದೇವ್ರು ಹೇಗಿದಂಗೆ ದೇವ್ರನ್ನ ಹೆಸರ ಕೆಡ್ಸಾದಂಗೆ ಸೋಮಿಯ ನಾಮವ வீணில வழங்காதிருப்பாயாக நெய்துங்க தாரெல்லாம் ಬದುಕಿಂದರಿಯೋ அதே மாக்கே என்னவ ಗವಮಾಡು ಸೋಮಿ ಇದ ಕಟ್ಲ ಮಾಕೆ என்னவ ಗವಮಾಡು ನಿನ್ನವ ಗವಮಾಡು ನಿನ್ನ ಗವ ಮಾಡಿದಂಗೆ அடுத்தவக்கற ಗವಮಾಡು ಇದೆಲ್ಲ ಉಡன்பಡಿಕೆ ಈ ಕಾರ್ಯದಾಗ ದಾರ ಸರಿಯೇ ಇದ್ದಾರಿಯೋ ಅವಕರ ಬದುಕು ಅಪ್ಪರ ಸೇಫ್ ಆಟ್ರ ಅಪ್ಪರ ಪಾದುಕಾಪಾಟ್ರ ಏಕಂದ್ರೆ ಅವಕರ ಬದುಕುನು ಒಂದು ಒಳ್ಳಾದದು ಬಪ್ಪದ್ಗ ದೇವ್ರು ಅನುಮತಿಚಾರ ಏಕಂದ್ರೆ ಆಗ ಸೋಮಿ ಉಡன்பಡಿಕೆ ಸರಿಯಾ ಏನು ಮಾಡಿದ್ದಾರೆ ಅಂದ್ರೆ ಫಾಲೋ ಮಾಡಿದ್ದಾರೆ ಆಗ ದೇವ್ರನ್ನ ಉಡன்பಡಿಕೆ ಸರಿಯಾಗಿ ಫಾಲೋ ಮಾಡೋಕರ ಬದುಕದೋಗ பிரச்சனை வைப்பதுக்கு வாய்ப்பே இல்லை சில பேர் வந்து நிறைய ಸ್ಕಿಪ್ ಮಾಡಿಯಾರ ಆದಿವಾರ ಜನವ ದೇವ್ರು ಹೇಗಿದ ಕಾರ್ಯವ ಮಾಡಾದಂಗೆ ಸೋಮಿಗೆ ಮೊದಲಿಡ ಕೊಡಾದಂಗೆ ದೇವ್ರು 6 ಜನನಿ ಗೆಲ್ಚೆ ಮಾಡೋದು ಹೀಗೆ ವಾಯ್ಪು ತಂದದನೆ 6 ಜನವೂ ಗೆಲ್ಚೆ ಮಾಡಿಟ್ಟು ಇಜ್ಯಾವ್ದು ಜನ ಕಟ್ಟಾಯ ನೀ ಓಯ್ದಿಬ್ಬದು ಒಂದು ಹೇಳಿದನೆ ಆ ಇಜ್ಯಾವ್ದು ಜನ ಓಯ್ವು ಜನವ ಅದನ್ನ ನೀ ಏನು ಮಾಡೋದು ತಂದಲೆ ನಿನ್ನ ಮನಮಗಿழ்ச்சி நாள் அத்தந்தேகி நீ ನೆಂಚೋದು ரொம்ப ಸಂತೋಷವಾದ ಒಂದು ಜನವಾಗಿ ಅದನ್ನ ಎತ್ತೋದು ಅಲ್ಲ நிறைய பேருக சண்டே ಬಂದಲ್ತಾ நிறைய பேருக பிசினஸ் ஆறா சண்டே ತಂದಲ್ತಾ சோமி ஒதுக்கும் எய்த இஜாது ಜನದೋಗುತ್ತಾ நிறைய பேருಗ ಲಾಭಕರವಾದ ವಿಷಯங்கள் நடದರಂದು ಆ ಎಡಿಯೋಗ ಬಂದು ದೇವ್ರನ್ನ ಬೀಪುದಿಗೆ ಬದಲಾಗಿ ಅವಕರ ಹಣವ ಬೀತುಟ್ಟಾರ ಹಣವ ಬೀತು ಅವಕ ಮಣಂಗ ಅವಕರ ಇದ್ದಾರ ಅದುತ್ತ ವಿಗ್ರಹ ಆರಾಧನೆ ನಾ ಇದೆ ಇದು நிறைய பேர்ನ ಬದುಕುನೋಗ ದೇವ್ರನ್ನ ಎಡೆಯ ಹಣ ಆಸೆ ಇಡುತ್ತು ನಡೆದೆ ಅದನ್ನ ನಂಗೆ ಮಾಡವೇ ಕೂಡದು ಆಗ ಮೊದಲು ನೀ ದೇವ್ರನ್ನ ಗವ ಮಾಡುವಂಬ ಕಟ್ಟಳೆ ಅದು ಒಂದು ಉಡன்பಡಿಕೆ அடுத்ததாகி ದೇವ್ರನ ಹೆಸರು ಒಳ್ಳೆದಕ್ಕೆ ನೀವು ಉಪಯೋಗ ಮಾಡಬೇಡ ಎಂಬುದು ಅದೊಂದು ಉಡன்பಡಿಕೆ ಈಗ ಮೂರವದಾಗಿ ದೇವ್ರ ಹೇಗ உடன்படிக்கை என்னఅందుல பரிசுத்த ஓய்வு நாளை பரிசுத்தமாக ஆசரிக்க நினைப்பாயாக ನೀ ಅದನ್ನ ನೆನೆಸೋದು ನಾ ಒಳ್ಳಿತನ ಮಾಡನೇ ಅಂತಂದು ಹೇಗೆ ನೀ ನೆನ್ಚೋದು ಸೋಮಿ ಹೇಗಿನ ದೇವ್ರಿಗಾಗಿ ಈ ಜನವನ್ನ ಒದಕಿನೆ ಈ ಜನ ಸೋಮಿ ಹೇಗಿದಂಗೆ ನಾ ಫಾಲೋ ಮಾಡನೆ ಅಂತಂದ್ರೆ ಅದೊಂದು ಉಡன்பಡಿಕೆ ನಂಗೆ ಅರಕ ಮಾಡುವ ಸೋಮಿಗ ಒಳ್ಳ ದೇವ್ರೆ ನಿನ್ನ ಮಾತುಗಾಗಿ ಎಂಗ நன்றி ஏனியோ
ಒಂದೊಂದು ಜನವು ದೇವ್ರೇ ನಿನ್ನ ಉಡன்பಡಿಕೆ ನೆನೆವು ಕೂರ್ந்துತ್ತಾ ಸ್ವಾಮಿ ನೀ ಹೆಂಗ ಬ್ಲೆಸ್ ಮಾಡೋ ದೇವರ ಇದ್ದೆ ಆ ಸ್ವಾಮಿ ಆ ಉಡன்பಡಿಕೆಯ ನೆಚ್ಚಿತ ನೀ ಹೆಂಗ ಬ್ಲೆಸ್ ಮಾಡ್ರ ಅದು ನಿನ್ನ ನಿಬಂಧನೆಯೋಗ ನೀ ಬೀತ ಒಂದು ಕಾರ್ಯ ಅದನ್ನ ದೇವ್ரே ದಾರು மீற கூடாது ಎಂಬುದನ್ನ நீ இஷ்டப்படுற அல்ல நிறைய ஜாவனோக எங்க பதுக்குனோக அரசனை இல்லாத ஒப்புது காரணம் ஏனாந்தல எங்க ಆ ನಿಬಂಧನೆಯ ಮೀರಿದೆಯೋ ದೇವ್ರೆ ನಿನ್ನ ಉಡன்பಡಿಕೆಯ ಒಡ್ತುದಿಯೋ ಅದರಿಂದ நிறைய எங்க ಬದುಕುನ ಲಾಸ್ ಬಂದಡ್ದೆ ಈಗ ಇದಗ மேல ದೇವ್ರೆ எங்க ಬದುಕುನ ಆತ ಒಂದು ನಷ್ಟ ಬರಾದೆಂಗೆ எங்க ನಿನ್ನ ಕೋಡ ಮಾಡಿದ ಉಡன்பಡಿಕೆಯ எங்க புதுப்பிச்சோதுக்கு ஒத்தாசு ಮಾಡೋದೇಗೆ எங்க அரைக்கமானியோ எங்க அரைக்கை கேத்து நீ அத்த ಮಾಡುದುಗಾய் நன்றி ஏசுவாமி எசுர்னோ கேத்தன தேவரே ஆமேன் ஆமேன்